ಪ್ರೀತಿಸಿದವಳು ಬೇಕೇ ಬೇಕು ಎನ್ನುವ ಹಠ, ಇವಳನ್ನ ಬಿಟ್ಟಿರೋದು ಸಾಧ್ಯವೇ ಇಲ್ಲ ಅನ್ನುವಷ್ಟು ಅತಿಯಾದ ವ್ಯಾಮೋಹ. ಈ ಹುಚ್ಚು ಪ್ರೀತಿ ಅಮಾಯಕ ಜೀವವನ್ನೇ ಬಲಿ ಪಡೆದಿತ್ತು. ಉಡುಪಿಯ ನೇಜಾರಿನ ಕೊಲೆ ಪ್ರಕರಣದಲ್ಲಿ ಆಗಿದ್ದು ಇದೆ ನೋಡಿ. ಸಹೋದ್ಯೋಗಿಯ ಮೇಲಿನ ಅತಿಯಾದ ಪ್ರೀತಿ ಒಂದೇ ಮನೆಯ 4 ಬಲಿ ಪಡೆದಿತ್ತು. ತಾನು ಆಸೆ ಪಟ್ಟಿದ್ದನ್ನ ಪಡೆಯೋದಕ್ಕೆ ಮನುಷ್ಯ ಏನ್ ಬೇಕಾದ್ರೂ ಮಾಡ್ತಾನೆ, ಯಾವ ಮಟ್ಟಕ್ಕೂ ಇಳಿಯಬಲ್ಲ. ಅಷ್ಟಾಗಿಯೂ ದಕ್ಕದೇ ಇದ್ದಾಗ ತನಗೆ ಸಿಗದೇ ಇದ್ದಿದ್ದು ಬೇರಾರಿಗೂ ಸಿಗಬಾರದು ಅನ್ನೋ ಯೋಚನೆ ಬರುತ್ತೆ. 2023ರ ಡಿಸೆಂಬರ್ನಲ್ಲಿ ನಡೆದ ಈ ಘಟನೆಯೂ ಅಷ್ಟೇ. 24 ವರ್ಷದ ಚೆನ್ನೈ ಮೂಲದ ಯುವತಿ ನಂದಿನಿ, ಆಕೆಯ ಸ್ನೇಹಿತೆ ಪಂಡಿ ಮಹೇಶ್ವರಿ. ಇವರಿಬ್ಬರು 1ನೇ ತರಗತಿಯಿಂದ ಒಟ್ಟಿಗೆ ಓದಿದವರು. ಓದು ಮುಗಿಸಿ ಕೆಲಸಕ್ಕೆ ಸೇರಿದ್ರು. ಪ್ರತಿದಿನ ಕಾಲ್ ಮಾಡಿ ಮಾತಾಡುವಷ್ಟು, ಆಗಾಗ ಭೇಟಿಯಾಗುವಷ್ಟು ಒಳ್ಳೆಯ ಸ್ನೇಹಿತೆಯರಾಗಿದ್ರು. ಈ ಮಹೇಶ್ವರಿಗೆ ನಂದಿನಿ ಮೇಲೆ ಅತಿಯಾದ ವ್ಯಾಮೋಹ. ಯಾವ ಮಟ್ಟಿಗೆ ಅಂದ್ರೆ, ನಂದಿನಿ ಬೇರೆಯವರೊಂದಿಗೆ ಮಾತನಾಡಿದ್ರು ಮಹೇಶ್ವರಿಗೆ ಸಹಿಸೋಕಾಗ್ತಿರ್ಲಿಲ್ಲ. ನಂದಿನಿಯನ್ನ ಬಿಟ್ಟಿರೋದು ಸಾಧ್ಯವೇ ಇಲ್ಲ ಅನ್ನಿಸಿದಾಗ ಮಹೇಶ್ವರಿ ನಂದಿನಿಗೆ ಪ್ರಪೋಸ್ ಮಾಡ್ತಾಳೆ. ಆದ್ರೆ ನಂದಿನಿಗೆ ಆ ರೀತಿಯ ಭಾವನೆಗಳು ಇಲ್ಲದೆ ಇದ್ದಿದ್ರಿಂದ ಆಕೆ ಪಂಡಿ ಮಹೇಶ್ವರಿಯನ್ನ ನಿರಾಕರಿಸ್ತಾಳೆ. ಮಹೇಶ್ವರಿ ಇಷ್ಟಕ್ಕೆ ಸುಮ್ಮನಾಗ್ಲಿಲ್ಲ. ಹುಚ್ಚು ಪ್ರೀತಿಗಾಗಿ ಆಕೆ ತನ್ನ ಲಿಂಗವನ್ನೇ ಬದಲಾಯಿಸಿಕೊಳ್ತಾಳೆ. ಅವಳು ಅವನಾಗಿ ಬದಲಾಗ್ತಾಳೆ. ಜೆಂಡರ್ ಟ್ರಾನ್ಸಿಷನ್ ಮೂಲಕ ಪಂಡಿ ಮಹೇಶ್ವರಿ ವೆಟ್ರಿ ಮಾರನ್ನಾಗಿದ್ಲು. ಇಷ್ಟೆಲ್ಲ ಆದ ಮೇಲೆ ವೆಟ್ರಿ ಮಾರನ್ ನಂದಿನಿಯನ್ನ ಸಂಪರ್ಕಿಸ್ತಾನೆ. ನಂದಿನಿ ಮಾನವೀಯ ನೆಲೆಯಲ್ಲಿ ವೆಟ್ರಿ ಮಾರನ್ ಜೊತೆ ಮಾತಾಡ್ತಾಳೆ. ಎಷ್ಟಂದ್ರೂ ಬಾಲ್ಯ ಸ್ನೇಹಿತರಲ್ವೇ. ನಂದಿನಿ ಲಿಂಗ ಬದಲಿಸಿಕೊಂಡ ಮಹೇಶ್ವರಿಯೊಂದಿಗೆ ಮೊದಲಿನಂತೆ ಮಾತನಾಡ್ತಿದ್ಲು. ಸ್ವಲ್ಪ ದಿನ ವೆಟ್ರಿ ಮಾರನ್ ಸರಿಯಾಗೇ ಇದ್ದ. ಆದ್ರೆ ಯಾವಾಗ ನಂದಿನಿ ಬೇರೆ ಹುಡುಗನೊಂದಿಗೆ ಓಡಾಡಲು ಶುರು ಮಾಡಿದ್ಲು, ಮತ್ತೆ ವೆಟ್ರಿ ಮಾರನ್ ಮೊದಲಿನಂತೆ ಬಿಹೇವ್ ಮಾಡೋಕೆ ಶುರು ಮಾಡ್ತಾನೆ. ನಂದಿನಿಗೆ ಬೇರೆಯವರೊಂದಿಗೆ ಹೋಗದಂತೆ ತಾಕೀತು ಮಾಡ್ತಾನೆ. ಮತ್ತೆ ಅವರಿಬ್ಬರ ಮಧ್ಯೆ ಮನಸ್ತಾಪ. ಅದು 23 ಡಿಸೆಂಬರ್ 2023, ನಂದಿನಿಯ ಬರ್ತ್ಡೇಯ ಹಿಂದಿನ ದಿನ. ನಂದಿನಿಗೆ ಕಾಲ್ ಮಾಡಿ ಕ್ಷಮೆ ಕೇಳಿದ ವೆಟ್ರಿ ಮಾರನ್, ನಿನಗೊಂದು ಸರ್ಪ್ರೈಸ್ ಇದೆ, ನಿನ್ನ ಬರ್ತ್ಡೇಗೆ ಒಳ್ಳೆಯ ಉಡುಗೊರೆ ತಂದಿದ್ದೇನೆ, ಆಗಿದ್ದಾಯ್ತು, ನನ್ನೊಂದಿಗೆ ಇವತ್ತೊಂದು ದಿನ ಬಾ ಅಂತ ನಂದಿನಿಯನ್ನ ಕರೀತಾನೆ. ನಂಬಿ ಬಂದ ನಂದಿನಿಯನ್ನ ಚೆನ್ನಾಗಿ ಸುತ್ತಾಡಿಸಿ ಬಳಿಕ ಆಕೆಯನ್ನ ಚೆನ್ನೈನ ದಕ್ಷಿಣ ಉಪನಗರದ ಕೆಲ್ಲಂಬಾಕಂನ ತಲಂಬೂರ್ ಎಂಬಲ್ಲಿ ಕರೆದುಕೊಂಡು ಹೋಗಿ ನಿನಗೊಂದು ಸರ್ಪ್ರೈಸ್ ಇದೆ ಅಂತಾನೆ. ಆಕೆಯು ಕುತೂಹಲದಿಂದ ಕಾಯ್ತಾ ಇರ್ತಾಳೆ. ವೆಟ್ರಿ ಮಾರನ್ ನಂದಿನಿಯ ಕಣ್ಣಿಗೆ ಬಟ್ಟೆ ಕಟ್ಟಿ ಬಳಿಕ ಕೈ ಕಾಲಿಗೆ ಚೈನ್ ಬಿಗಿದು ಬಿಡ್ತಾನೆ. ನಂದಿನಿಗೆ ಒಂದು ಚೂರು ಅನುಮಾನ ಬರ್ಲೇ ಇಲ್ಲ. ಇಷ್ಟಾದ ಮೇಲೆ ಪಂಡಿ ಮಹೇಶ್ವರಿ ಅಲಿಯಾಸ್ ವೆಟ್ರಿ ಮಾರನ್ ಬಾಲ್ಯದಿಂದ ತನ್ನಲ್ಲಿದ್ದ ಭಾವನೆ ಏನು, ತಾನು ಯಾಕಾಗಿ ಲಿಂಗ ಪರಿವರ್ತನೆ ಮಾಡಿಕೊಂಡೆ ಅನ್ನೋದನ್ನ ನಂದಿನಿಗೆ ಹೇಳ್ತಾನೆ. ನಂದಿನಿ ಆಗಲೂ ನನಗೆ ನಿನ್ನ ಮೇಲೆ ಯಾವ ಭಾವನೆಯೂ ಇಲ್ಲ ಅನ್ನೋದನ್ನ ಸ್ಪಷ್ಟಪಡಿಸ್ತಾಳೆ. ಆಕೆಯ ಕೈಕಾಲಿನ ರಕ್ತನಾಳಗಳನ್ನ ಕುಯ್ದು ಆಕೆ ಕಿರುಚಿಕೊಳ್ತಿದ್ದಂತೆ ಆಕೆಯ ಮೇಲೆ ಸೀಮೆ ಎಣ್ಣೆ ಸುರಿದು ಬೆಂಕಿ ಹಚ್ಚಿ ಕಾಲ್ಕಿತ್ತ ಭೂಪ. ಆಕೆಯ ಕಿರುಚಾಟ ಕೇಳಿ ಸಾರ್ವಜನಿಕರು ಸ್ಥಳಕ್ಕೆ ದೌಡಾಯಿಸ್ತಾರೆ. ಪೊಲೀಸರು ಆಂಬ್ಯುಲೆನ್ಸ್ನಲ್ಲಿ ಆಕೆಯನ್ನ ಆಸ್ಪತ್ರೆಗೆ ಸಾಗಿಸೋ ಮುನ್ನ ಆಕೆ ವೆಟ್ರಿ ಮಾರನ್ ಎನ್ನೋ ಹೆಸರನ್ನ ಹೇಳ್ತಾಳೆ. ಅದೇ ಹೊತ್ತಿಗೆ ವೆಟ್ರಿ ಮಾರನ್ ಆಸ್ಪತ್ರೆಯ ಬಳಿ ಬಂದು ಏನೂ ಗೊತ್ತೇ ಇಲ್ಲ ಎಂಬಂತೆ ನಟಿಸ್ತಾನೆ. ಸ್ವಲ್ಪ ಸಮಯದ ನಂತರ ಅಲ್ಲಿಂದ ಕಣ್ಮರೆಯಾಗ್ತಾನೆ. ಬಹುತೇಕ ಸುಟ್ಟು ಹೋಗಿದ್ದ ನಂದಿನಿಯನ್ನ ಉಳಿಸಿಕೊಳ್ಳೋದು ಸಾಧ್ಯವಾಗಲಿಲ್ಲ. ಆದ್ರೆ ಪೊಲೀಸರು ಈ ವೆಟ್ರಿಯನ್ನ ಪತ್ತೆ ಹಚ್ತಾರೆ. ವೆಟ್ರಿ ಮಾರನ್ ತಪ್ಪನ್ನ ಒಪ್ಪಿಕೊಂಡು ಪಶ್ಚಾತ್ತಾಪ ಪಡ್ತಾನೆ. ಎಲ್ಲ ಮುಗಿದ ಮೇಲೆ ಪಶ್ಚಾತ್ತಾಪ ಪಟ್ಟು ಏನು ಪ್ರಯೋಜನ? ಹೋದ ಜೀವ ವಾಪಸ್ ಬರುತ್ತೇ? ಇಲ್ಲ.